ಕಾಂಗ್ರೆಸ್ ಅನಿವಾರ್ಯ ಸಿದ್ದರಾಮಯ್ಯನಿಗೆ. ಕಾಂಗ್ರೆಸ್ಸು ಸಿದ್ದರಾಮಯ್ಯನಿಗೆ ಅನಿವಾರ್ಯ, ಕಾಂಗ್ರೆಸ್ಗೆ ಸಿದ್ದರಾಮಯ್ಯನ ಅನಿವಾರ್ಯ ಅಲ್ಲ. ಎಂತೆಂಥ ಲೀಡರ್ಗಳು ಬಂದೋಗಿದ್ದಾರೆ ರೀ ಈಗ ಯಾರಿದ್ದಾರೆ? ಈಗ ಯಾರಿದ್ದಾರೆ ಅಂತ? ಎಲ್ಲಿ? ಸಿದ್ದರಾಮಯ್ಯನವರನ್ನ ಬಿಟ್ರೆ ಅವರ ಸರಿಸಮಾನಾಗಿ ನಿಲ್ಲಬಲ್ಲ ಲೀಡರ್ ಯಾರಿದ್ದಾರೆ? ಇಂದಿರಾ ಗಾಂಧಿ ಆದಮೇಲೆ ಯಾರೂ ಇಲ್ಲ ಅಂತಿದ್ರು, ಬರಲಿಲ್ವೇ? ನೆಹರು ಆದಮೇಲೆ ಯಾರೂ ಇಲ್ಲ ಅಂತ ಬರಲಿಲ್ವೇ? ಲಾಲ್ ಬಹದ್ದೂರ್ ಶಾಸ್ತ್ರಿಯವರು. ಇಂದಿರಾ ಗಾಂಧಿ ಆದಮೇಲೆ ರಾಜೀವ್ ಗಾಂಧಿ ಬರಲಿಲ್ವೇ? ಇವೆಲ್ಲ ಸುಮ್ಮನೆ ರಾಜಕಾರಣದಲ್ಲಿ ಶೂನ್ಯ ಅನ್ನೋದಿಲ್ಲ. There is no vacuum in politics as my knowledge goes. ಶೂನ್ಯ ಅನ್ನುವುದು ರಾಜಕಾರಣದಲ್ಲಿ ಇಲ್ಲ. ಸಿದ್ದರಾಮಯ್ಯನವರು ಹಠಕ್ಕೆ ಬಿದ್ದೇನಾದರೂ ಪಟ್ಟ ಬಿಡೋದೇ ಇಲ್ಲ ಅಂತ ಆದರೆ ಅಂಥ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಕಾಂಗ್ರೆಸ್ ಹೈಕಮಾಂಡ್? ಕಾಂಗ್ರೆಸ್ ಹೈಕಮಾಂಡ್ಗೆ ನಿಮಗೂ ಗೊತ್ತಿರೋ ಹಾಗೆ ಸುಲಭದ ಟಾಸ್ಕ್ ಅಲ್ಲ ಇದು, ಅಧಿಕಾರ ಹಸ್ತಾಂತರ. ಸಿದ್ದರಾಮಯ್ಯನವರು ನಿಜಕ್ಕೂ ಅವ್ರಿಗೇನಾದರೂ ಕೃತಜ್ಞತೆ ಅನ್ನೋದಿದ್ದರೆ, ಕೃತಜ್ಞತೆ, ಕಾಂಗ್ರೆಸ್ ನನಗೊಂದು ಅಧಿಕಾರ ಕೊಟ್ಟಿದೆ, ಕಾಂಗ್ರೆಸ್ ನನಗೆ 2 ಸಾರಿ ಮುಖ್ಯಮಂತ್ರಿ ಮಾಡಿದೆ, ಕಾಂಗ್ರೆಸ್ನಿಂದ ನಾನು ಹೆಚ್ಚು ಬೆಳೆದಿದ್ದೇನೆ ಅಂತಂಥೇಳಿ ಎಲ್ಲ ಬರ್ರಪ್ಪ ನಂದಾಯ್ತು ನೀವು ಬರ್ರಿ ಇನ್ಯಾರು ಇಷ್ಟಾದರೆ ಎಷ್ಟು ಒಂದು ಗೌರವ ಅದು.